ಶಿಯೋಮಿ ಟೆಕ್ನಾಲಜಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಸಿಎಸ್ಆರ್ ಬೆಂಬಲದೊಂದಿಗೆ ಸಹ ಸಂಸ್ಥೆಯ ಸಹಯೋಗದೊಂದಿಗೆ ಸ್ವಚ್ಛ ಕರಾವಳಿ ಮಿಷನ್ ಯೋಜನೆಯ ಉದ್ಘಾಟನಾ ಕಾರ್ಯಕ್ರಮವು ತ್ರಾಸಿ ಕಡಲ ಕಿನಾರಿಯಲ್ಲಿ ನಡೆಯಿತು. ತ್ರಾಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಿಥುನ್ ದೇವಾಡಿಗ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು. ಇದೊಂದು ಸಾಸ್ ಎನ್ಜಿಒ ಸಂಸ್ಥೆ, ಅದರ ಕಾನ್ಸೆಪ್ಟ್ ಏನು ಅಂತ ಈಗಾಗಲೇ ಮೇಡಮ್ ಅವರು ಹೇಳಿದ್ದಾರೆ. ಅವರು ನಮ್ಮ ಸಪೋರ್ಟ್ ಸಹ ಕೇಳಿದ್ದಾರೆ. ಈ ಹಿಂದೆ ಸಹ ಮಾಡಿದ್ದೇವೆ, ಇನ್ನು ಮುಂದೆ ಸಹ ಅವ್ರು ಏನೇ ಕೆಲಸ ಮಾಡೋದಿರಲಿ ನಮ್ಮ ಪಂಚಾಯತಿಂದ ನಮ್ದು ಏನಾಗುತ್ತೆ ಅದು 100% ಸಪೋರ್ಟ್ ನಾವು ಕೊಡ್ತೇವೆ ಅಂತ ಅವ್ರಿಗೆ ಹೇಳ್ತೇನೆ. ಈ ಯೋಜನೆಯು ತ್ರಾಸಿ ಮತ್ತು ಮರವಂತೆ ಬೀಚ್ನಾದ್ಯಂತ ಸಾಗರಕ್ಕೆ ಸೇರಿರುವ ಪ್ಲಾಸ್ಟಿಕ್ಗಳನ್ನು ಮರುಪಡೆಯಲು ಕೇಂದ್ರೀಕರಿಸುವ ರೀತಿಯಲ್ಲಿ ಮೊಟ್ಟಮೊದಲ ಯೋಜನೆಯಾಗಿದೆ. ಈ ಉಪಕ್ರಮವು ಸಮರ್ಥ ತ್ಯಾಜ್ಯ ಸಂಗ್ರಹಣೆ, ಸಮುದಾಯ ನೇತೃತ್ವ, ಸ್ವಚ್ಛತೆ, ಕಸದ ತಡೆಗೋಡೆಗಳ ಮೂಲಕ ನದಿ ರಕ್ಷಣೆ, ಮೀನುಗಾರ ಸಮುದಾಯ ತೊಡಗಿಸಿಕೊಳ್ಳುವಿಕೆ ಮತ್ತು ಕುಂದಾಪುರ ಹಾಗೂ ಬೈಂದೂರು ತಾಲೂಕಿನಾದ್ಯಂತ 12 ಗ್ರಾಮ ಪಂಚಾಯತ್ಗಳಿಂದ ಘನತ್ಯಾಜ್ಯ ನಿರ್ವಹಣಾ ಸೌಲಭ್ಯಗಳನ್ನು ಹೆಚ್ಚಿಸುವುದು ಸೇರಿದಂತೆ ಸುಸ್ಥಿರ ತ್ಯಾಜ್ಯ ಅಭ್ಯಾಸಗಳು ಮತ್ತು ಸಮುದ್ರ ಸಂರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಈ ಕಾರ್ಯಕ್ರಮದಲ್ಲಿ ಸಾಹಸ್ ಮತ್ತು ಶಿಯೋಮಿ ಸಂಸ್ಥೆಯವರು ಪಾಲ್ಗೊಂಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಅಂತೇಳಿದರೆ, ನಾವು ಆಲ್ರೆಡಿ ಈಗಾಗಲೇ ಎಲ್ಲ ಪಂಚಾಯತಿಯಲ್ಲೂ ಸಹ ಕಸವನ್ನು ವಿಂಗಡಣೆ ಮಾಡ್ತೀವಿ. ಇದಕ್ಕೆ ಸಪೋರ್ಟಿವ್ ಆಗಿ ಇವರು ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿ ಪ್ರತಿ ತಿಂಗಳು ಸಹ ಬೀಚಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿ ಮುಂದಿನ ದಿನಗಳಲ್ಲಿ ತ್ರಾಸಿ ಮತ್ತು ಮರವಂತೆ ಬೀಚು ಸಹ ಒಂದು ಬ್ಲೂ ಫ್ಲಾಗ್ ಬೀಚು ಆಗೋಕ್ಕೆ ಒಂದು ಕಾರಣೀಭೂತರಾಗಲಿದ್ದಾರೆ. ಅವರಿಗೆ ನಮ್ಮ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತದಿಂದ ಕೃತಜ್ಞತೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಸಾಹಸ್ ಸಂಸ್ಥೆ ಮತ್ತು ಶಿಯೋಮಿ ಟೆಕ್ನಾಲಜಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರಿಂದ ಈ ಒಂದು ಸ್ವಚ್ಛ ಕರಾವಳಿ ಮಿಷನನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು 3 ವರ್ಷದ ಒಂದು ಪ್ರಾಜೆಕ್ಟು. ಸೊ ಈ ಒಂದು 3 ವರ್ಷದಲ್ಲಿ ನಾವು ಈ ಮೊದಲನೇ ವರ್ಷದಲ್ಲಿ 6 ಗ್ರಾಮ ಪಂಚಾಯಿತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಮಾಡುವುದರಲ್ಲಿ ಗ್ರಾಮ ಪಂಚಾಯಿತಿ ಜೊತೆಗೆ ಸೇರಿಕೊಂಡು ಅವರನ್ನು ಸಪೋರ್ಟ್ ಮಾಡಿ ಅವರು ಏನು ಘನತ್ಯಾಜ್ಯ ವಿಲೇವಾರಿ ಮಾಡ್ತಾ ಇದ್ದಾರೆ ಅದನ್ನು ಒಂದು ಸೈಂಟಿಫಿಕ್ ವೇ ಆಗಿ ಕಲೆಕ್ಷನ್ ಮತ್ತು ಡಿಸ್ಪೋಸಲ್ ಎರಡೂ ಮಾಡುವುದರಲ್ಲಿ ಸಹಾಯ ಮಾಡಲಿಕ್ಕೆ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಶಿಯೋಮಿ ಟೆಕ್ನಾಲಜಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಪ್ರತಿನಿಧಿಗಳು ಮತ್ತು ಸಾಹಸ್ ಎನ್ಜಿಒ ಪ್ರತಿನಿಧಿ ಪ್ರೀತಾ ಆರ್ಕೆ, ಸಂಜೀವಿನಿ ಸದಸ್ಯರು, ಅಂಗನವಾಡಿ ಶಿಕ್ಷಕರು, ಆಶಾ ಕಾರ್ಯಕರ್ತೆಯರು ಮತ್ತು ಎಸ್ಎಲ್ಆರ್ಎಂ ಸಿಬ್ಬಂದಿಯೊಂದಿಗೆ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಹೊಸಾಡು, ಕಂಚುಗೂಡಿನ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಗುಜ್ಜಾಡಿಯ ಭಾಸ್ಕರ ಪೈ ಪ್ರೌಢಶಾಲೆಯ ಶಾಲಾ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಕೈಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಹೊಸಾಡು ಶಾಲೆಯ ಪ್ರಭಾರ ಮುಖ್ಯೋಪಾಧ್ಯಾಯರಾದ ರಾಜೇಶ್ ಸ್ವಾಗತಿಸಿ ನಿರೂಪಿಸಿದರು. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು.